ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಯಡ್ರಾಮಿಯ KPS ಶಾಲೆಯ ಆವರಣದಲ್ಲಿ ಇಂದು ಪ್ರಜಾಸೌಧಗಳ, KPS ಶಾಲೆಗಳ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಹಾಗೂ ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ಸಮಾರಂಭ ಜರುಗಿತು. ಇದರ ಉದ್ಘಾಟಕರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ್ದರು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಜಾಸೌಧಗಳ, KPS ಶಾಲೆಗಳ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಹಾಗೂ ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮವು ದಿನಾಂಕ 12ನೇ ಜನವರಿ 2026ರಂದು ಬೆಳಗ್ಗೆ 11 ಗಂಟೆಗೆ ಯಡ್ರಾಮಿಯ KPS ಶಾಲೆಯ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತರಾಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಕಲಬುರಗಿಯ ರಾಜ್ಯಸಭೆ ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಇಲಾಖೆ ಪ್ರಮುಖ ಮತ್ತು ಮಧ್ಯಮ ನೀರಾವರಿ ಹಾಗೂ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದ DK ಶಿವಕುಮಾರ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ R ಪಾಟೀಲ್, ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಪೌರಾಡಳಿತ, ವಕ್ಫ್ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂ ಸಿಂಗ್ ವಹಿಸಿದ್ದರು. ಅತಿಥಿಗಳಾಗಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜೆಸ್ಕಾಂ ಕಲಬುರಗಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಜೆಸ್ಕಾಂ ಕಲಬುರಗಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೃಷ್ಣ ಬಾಜಪೇಯಿ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾದ ನಳಿನ್ ಅತುಲ್, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾದ ಪಾಂಡವೆ ರಾಹುಲ್ ತುಕಾರಾಂ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ B ಫೌಜಿಯಾ ತರನ್ನುಂ, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಂದಾಯ ಇಲಾಖೆ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿಯ ವತಿಯಿಂದ 163.55 ಕೋಟಿಗಳ ವೆಚ್ಚದಲ್ಲಿ ಒಟ್ಟು 17 ಹೊಸ ಪ್ರಜಾಸೌಧಗಳ ಅಡಿಗಲ್ಲು ಹಾಗೂ 600 ಕೋಟಿಗಳ ವೆಚ್ಚದಲ್ಲಿ ಒಟ್ಟು 300 ಹೊಸ KPS ಶಾಲೆಗಳ ಅಡಿಗಲ್ಲು ಸಮಾರಂಭ ಜರುಗಿತು. ಜೇವರ್ಗಿ ಮತ್ತು ಯಡ್ರಾಮಿ ಅವಳಿ ತಾಲೂಕುಗಳ ಸರ್ವತೋಮುಖ ಏಳಿಗೆಗೆ ಸುಮಾರು 905.87 ಕೋಟಿಗಳ ಮೊತ್ತದ ಬೃಹತ್ ಅನುದಾನದ ಅಡಿಯಲ್ಲಿ 99 ವಿವಿಧ ಜನಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಇವತ್ತ ಹೊಸ ತಾಲೂಕ ರಚನೆ ಆದ ಕೂಡಲೇ ನಮ್ಮ ಆಡಳಿತಕ್ಕೊಂದು ಸೂರು ಬೇಕು, ಆಡಳಿತಕ್ಕೊಂದು ಕಚೇರಿ ಬೇಕು ಅನ್ನೋ ದೃಷ್ಟಿಯಿಂದ
ಭಾಳ ಸುಂದರವಾದಂಥ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಹಸ್ತದಿಂದ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಜನರ ಹಂಬಲ ಇವತ್ತು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಬೇಕು, ಪರಿಣಾಮಕಾರಿಯಾದ ಶಿಕ್ಷಣ ಕೊಡಬೇಕು, ಮೌಲ್ಯಾಧಾರಿತವಾದ ಶಿಕ್ಷಣ ಕೊಡಬೇಕು ಅನ್ನೋದು ಹಂಬಲ ಇವತ್ತು ಸಾಮಾನ್ಯ ಜನರಲ್ಲಿ ಕೂಡ ಇದ್ದಿದ್ದು ನೀವೆಲ್ಲ ಕಂಡಿದೆ. ನಾವೆಲ್ಲ ಮೊದಲ ನೋಡಿದ್ರೆ ಇವತ್ತು ಶ್ರೀಮಂತರಿಗಷ್ಟೇ ದೊಡ್ಡ ದೊಡ್ಡ ಶಾಲೆಗಳು ಎಲ್ಲ ರೀತಿಯಿಂದ ಸೌಲಭ್ಯ ಆಗ್ತಂಥ ಶಾಲೆಗಳು ಇದ್ದು. ಈ ಒಂದು ಕಾರ್ಯಕ್ರಮ ಪ್ರಜಾಸೌಧಗಳ ಅಡಿಗಲ್ಲು ಸಮಾರಂಭ ಸುಮಾರು 16 ಹೊಸ ಪ್ರಜಾಸೌಧಗಳು ಅಂದರೆ ಯಾವ್ಯಾವ ತಾಲೂಕು ಆದ ನಂತರ ಅಲ್ಲಿ ಪ್ರಜಾಸೌಧ ವಿಧಾನಸೌಧ ಟೈಪ್ ಎಲ್ಲ ಇಲಾಖೆಯ ಕಚೇರಿಗಳು ಕೂಡ ಅಲ್ಲಿರ್ಬೇಕಂತ ಹೇಳಿ ಅಜಯ್ ಸಿಂಗ್ ಅವರು ಅಧ್ಯಕ್ಷರಾದ ಮೇಲೆ ಒಟ್ಟಾರೆ 7 ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕ ಈ ಭಾಗಕ್ಕೆ ಏನಪ್ಪ ಅಂದರೆ 16 ಹೊಸ ಪ್ರಜಾಸೌಧಗಳು ಹಾಗೂ ಸುಮಾರು 600 ರಿಂದ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಹೊಸ KPSC ಶಾಲೆಗಳು. ಈ 7 ಜಿಲ್ಲೆಯಲ್ಲಿ ಕೂಡ 300 ಹೊಸ KPSC ಶಾಲೆಗಳು. ಅಜಯ್ ಸಿಂಗ್ ಅವರು, ಪ್ರಿಯಾಂಕಾಜಿಯವರು ಮತ್ತು ನಮ್ಮ ಶರಣಪ್ರಕಾಶ್ ಪಾಟೀಲರು ಇವರೆಲ್ಲ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಬಂದ ನಂತರ ಏನು 371 ಕಲಂ ತಿದ್ದುಪಡಿ ತಮಗೆಲ್ಲ ಗೊತ್ತಿದೆಯಲ್ಲ. ಇವತ್ತು ಈ ಭಾಗದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಯಾವಾಗ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇದೆಯೋ ಆವಾಗೇ ತಮಗೆಲ್ಲ ಒಳ್ಳೆ ಸ್ಕೀಮ್ಗಳು ಬಂದಿವೆ. ಅದರಿಂದ ನನ್ನ ಧರ್ಮಸ್ಥಳದ ಬೊಕ್ಕಸ ತುಂಬಿ ತುಳುಕುತ್ತಾ ಇದೆ. ಅದಕ್ಕಾಗಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಳ್ಳೆಯದಾಗಬೇಕು, ಆಮೇಲೆ ಇನ್ನಿತ ಈ ಸರ್ಕಾರಕ್ಕೆ ಒಳ್ಳೆಯದಾಗಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಸ್ವತಃ ವೀರೇಂದ್ರ ಹೆಗಡೆಯವರು ಪ್ರಶಂಸನೆ ಮಾಡಿದಂಥ ಇದಕ್ಕೆ ಪ್ರತಿಯೊಬ್ಬರ ಅಕೌಂಟ್ದಲ್ಲಿ 2,000 ರೂಪಾಯಿ ಹಾಕ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಬಡವರು ಬಡತನದಿಂದ ಬದುಕಬಾರ್ದು, ಬಡತನ ಉಪವಾಸ ಬೀಳಬಾರ್ದು, ಪ್ರತಿಯೊಬ್ಬರಿಗೆ ಅನ್ನ ನೀರು ಸಿಗಬೇಕೆಂಬ ದಿಟ್ಟ ನಿರ್ಧಾರವನ್ನು ನಮ್ಮ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ಸರ್ಕಾರ ತೆಗೆದುಕೊಂಡಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. ಅದಕ್ಕಾಗಿ ಸರ್ಕಾರಕ್ಕೆ 5 ಗ್ಯಾರಂಟಿಗಳ ಯೋಜನೆಗಳು ಎಂದರೂ ಕೂಡ ತಾವ್ಯಾರು ಮರಿಬಾರದು. ನಮ್ಮ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ರುಕುಂಬಟೆ ಲಿಜೇರಿ ಅವರು ಹಾಗೂ ಸಿದ್ಲಿಂಗರೆಡ್ಡಿ ಇಟ್ಗಿ ಅವರು ಆದಿಯಾಗಿ, ದಯವಿಟ್ಟು ಯಾರ ಹೆಸರನ್ನು ನಾನು ತಗೊಳ್ತಾ ಇಲ್ಲ, ಇಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಪ್ರಮುಖರು, ಮುಖಂಡರು, ಕಾರ್ಯಕರ್ತರು, ಹಳ್ಳಿಯಿಂದ ಬಂದಿರುವಂತಹ ಎಲ್ಲ ತಾಯಿಯಂದಿಯರೇ, ಅಕ್ಕ ತಂಗಿಯರೇ, ಹಿರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಈಗಾಗಲೇ ನಾನು ಮತ್ತು ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚುನಾವಣಾ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಬಂದು ಮನವಿಯನ್ನ ಮಾಡಿದ್ದು. ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರನ್ನ ತಾವು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಪ್ರಕಾರ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ಬಂದಿದ್ದೇವೆ. 1,000 ಕೋಟಿ ರೂಪಾಯಿ ಆ ಹಣವನ್ನು ಬರೀ ಇದೊಂದು ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರ ಕಳೆದ 2-3-4 ಬಾರಿ ಇಲ್ಲಿಗೆ ಬಂದಿದ್ದೇನೆ. ಯಾವ ಕಾರ್ಯಕ್ರಮದಲ್ಲೂ ಕೂಡ 1,000 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ತೆಗೆದುಕೊಂಡಿದ್ದೇವೆ. ಬೀದರ್ಗೆ ಹೋದಾಗ 2,000 ಕೋಟಿ ರೂಪಾಯಿ, ಹಿಂದೆ ಅನೇಕ ಕ್ಷೇತ್ರಗಳಲ್ಲಿ ರಸ್ತೆ, ಅನೇಕ ಪಥ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ
ಇವೆಲ್ಲ ಕೂಡ ಸುಮಾರು ವರ್ಷಕ್ಕೆ 5,000 ಕೋಟಿ ರೂಪಾಯಿ ಈ ಭಾಗದಲ್ಲಿ ಕಾರ್ಯಕ್ರಮ ತೆಗೆದುಕೊಂಡಾಗ ನನಗೆ ಒಂದು ಕಡೆ ಅನಿಸ್ತದೆ, ನಾನು ಕೂಡ ಈ ಭಾಗದಲ್ಲೇ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮೊತ್ತ ಸಿಕ್ತಿತ್ತು ಅನ್ನೋದು ನನಗೆ ಭಾವನೆ. ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಹಣ ಇಲ್ಲ ನಮಗೆ, ಆದರೆ ನೀವು ಅಷ್ಟು ಅಂತರು. ನಾನು ಇನ್ನ ಉಪಮುಖ್ಯಮಂತ್ರಿ ಆಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಮಾಡೋಕ್ಕಾಗಲೇ ಇಲ್ಲ, ಹಣ ತೆಗೆದುಕೊಂಡೋಗಿ. ಅಷ್ಟು ಹಣ ಮೊತ್ತ ಇವತ್ತು ನಮ್ಮ ಸರ್ಕಾರ ನಿಮಗೆ ಕೊಡ್ತಾ ಇದೆ. 1,000 ಕೋಟಿ ರೂಪಾಯಿ ಫೌಂಡೇಶನ್ ಕೆಲಸದ ಹಾಕ್ತಕ್ಕಂಥದ್ದು ಒಂದು ಕಾರ್ಯಕ್ರಮ, ಮತ್ತು ಸುಮಾರು 1,000 ಕೋಟಿ ರೂಪಾಯಿ ಕೆಲಸ ಮುಗಿಸಿ ಆ ಕಟ್ಟಡದ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಕಡಿಮೆ 2,000 ಕೋಟಿ ರೂಪಾಯಿ ಈ ಜೇವರ್ಗಿ ತಾಲೂಕದಲ್ಲಿ ಹಾಗೂ ಯಡ್ರಾಮಿ ತಾಲೂಕದಲ್ಲಿ ಇವತ್ತು ಸರ್ಕಾರ ಖರ್ಚು ಮಾಡ್ತಾ ಇದೆ. ಇದಕ್ಕೆ ವಿಶೇಷವಾಗಿ ಆರ್ಟಿಕಲ್ 371J ಅದರ ಲಾಭ ಈ ಕಲ್ಯಾಣ ಕರ್ನಾಟಕ ಜನರಿಗೆ ಸಿಕ್ಕಿದೆ. ಇಡೀ ದೇಶದಲ್ಲಿ ಯಾರೂ ಕೂಡ ಇಂಥ ಕಾನೂನು ಇತ್ತೀಚೆಗೆ ಮಾಡಿಲ್ಲ. ಈ ಸುಮಾರು 40 ವರ್ಷದಲ್ಲಿ ಇಂಥ ಕಾನೂನು ಆಗಿದ್ದು ಕೇವಲ ಕಲಬುರಗಿ ಜನರಿಗೆ, ಕಲ್ಯಾಣ ಕರ್ನಾಟಕದವರಿಗೆ. ಯಡ್ರಾಮಿ ತಾಲೂಕು ಹೊಸ ತಾಲೂಕು ಇದು. ಜೇವರ್ಗಿ ತಾಲೂಕಿನಲ್ಲಿ ಇದು ಒಂದು ಹೊಸ ತಾಲೂಕಾಗಿ ಘೋಷಣೆ ಆಗಿದೆ. ಈ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಜೇವರ್ಗಿ ಮತಕ್ಷೇತ್ರದಲ್ಲಿ ಸುಮಾರು ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು 82. ಅದಕ್ಕೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ 867 ಕೋಟಿ ರೂಪಾಯಿಗಳು ಮತ್ತು 49 ಲಕ್ಷ, ಸುಮಾರು 50 ಲಕ್ಷ. 867 ಕೋಟಿ 49 ಲಕ್ಷ 86 ಸಾವಿರ ರೂಪಾಯಿಗಳು, ಇಷ್ಟು ರೂಪಾಯಿಗಳ ಶಂಕುಸ್ಥಾಪನೆ ನಡೀತಾ ಇದೆ. ಮತ್ತು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು $38,037 ಕೋಟಿ 29 ಲಕ್ಷ 29 ಸಾವಿರ. 38 ಕೋಟಿ 37 ಲಕ್ಷದ 29 ಸಾವಿರ. ಒಟ್ಟು 50 ಕಾರ್ಯಕ್ರಮಗಳು. ನಾನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ನಾನು, ಮಾನ್ಯ ಖರ್ಗೆಯವರು, DK ಶಿವಕುಮಾರ್ ಅವರು, ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಒಟ್ಟು ಖರ್ಚಾಗ್ತಕ್ಕಂಥದ್ದು 906 ಕೋಟಿ 906 ಕೋಟಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಒಂದೇ ಕ್ಷೇತ್ರದಲ್ಲಿ ಅಜಯ್ ಸಿಂಗ್ರವರ ಕ್ಷೇತ್ರದಲ್ಲಿ 906 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರವರ ಸಮಗ್ರ ಜೀವನ ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಹೇಳಿದ್ದಾರೆ. ವೀರ ಸನ್ಯಾಸಿ
ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನ ಮತ್ತು ಸಂಘರ್ಷ ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ಆವರಣದಲ್ಲಿ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ ಏರ್ಪಡಿಸಿದ್ದ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಕುರಿತಾದ ಜಾಥಾವನ್ನು ಉದ್ಘಾಟಿಸಿ ಮಾತನಾಡಿದರು. ಇವತ್ತು ಪ್ರಪಂಚದ ಇತಿಹಾಸದ ಪುಟದಲ್ಲಿ ಅಚ್ಚಿಳಿದು ಉಳಿತಿರ್ತಕ್ಕಂಥ ಒಂದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಚಿಕಾಗೋದಲ್ಲಿ ಮಾಡಿರ್ತಕ್ಕಂಥ ಭಾಷಣದಿಂದಾಗ್ಲಿ ಅಥವಾ ಅವರ ವೈಯಕ್ತಿಕ ಪ್ರತಿಭೆಯಿಂದ ಇಡೀ ದೇಶಕ್ಕೆ, ಯುವ ಪೀಳಿಗೆಗೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವರ ಜನ್ಮ ದಿನಾಚರಣೆನ 164ನೇ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಸ್ವಾಮಿ ವಿವೇಕಾನಂದನ ಎಲ್ಲ ಭಕ್ತಾದಿಗಳು, ಅಭಿಮಾನಿ ಬಳಗದವರು ಮತ್ತು ಅವರ ದೇಶ ಪ್ರೇಮವನ್ನು ಮೆಚ್ಚಿ ಅವರನ್ನು ಹಾಡಿ ಹೊಗಳಿಸ್ತಕ್ಕಂಥವ್ರು ಇವತ್ತು ಎಲ್ಲರೂ ಕೂಡ ಅವರನ್ನು ನಮಿಸ್ತಾರೆ. ಅವರ ಒಂದು ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಕಲಬುರಗಿ ಜಿಲ್ಲೆಯ ನಾಗರಿಕರು ಆಚರಣೆ ಮಾಡ್ತಾ ಇದ್ದೇವೆ. ಅವರು ತಮ್ಮ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಆಗಿ ಇವತ್ತು ಎಲ್ಲರೂ ಕೂಡ ಅವರು ಕೊಟ್ಟು ಹೋಗಿರ್ತಕ್ಕಂಥ ಸಂದೇಶ, ಅವರು ಮಾಡಿರ್ತಕ್ಕಂಥ ದೇಶ ಸೇವೆ, ದೇಶಭಕ್ತಿ, ಅವರು ಒಂದು ಸಂದೇಶವನ್ನ ಇವತ್ತು ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಹೊಸ ನಾಂದಿಯನ್ನು ಹಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ. ರಾಮಕೃಷ್ಣ ವಿವೇಕಾನಂದ ಆಶ್ರಮ ಕಲಬುರಗಿ ಮತ್ತು ಈಗ ತಾನೇ ನಮ್ಮ ಜನಪ್ರಿಯ ಶಾಸಕಂತ ಶ್ರೀಯುತ ಅಲ್ಲಂಪ್ರಭು ಪಾಟೀಲ್ ಅವರ ಮೂಲಕ ಸ್ವಾಮಿ ವಿವೇಕಾನಂದರ ಇವತ್ತು ಯುವ ದಿನ, ದಿವಂಗತ ರಾಜೀವ್ ಗಾಂಧಿ ಅವರು ಈ ರಾಷ್ಟ್ರೀಯ ಯುವ ದಿನವನ್ನಾಗಿ ಘೋಷಣೆ ಮಾಡಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದಿಂದ ಇವತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಸ್ವಾಮೀಜಿಯವರ ಜೀವನ ಮತ್ತು ಸಂದೇಶವನ್ನ ಮತ್ತು ಈ ರಥಯಾತ್ರೆ ಮೂಲಕ ಸ್ವಾಮೀಜಿಯ ಭವ್ಯ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮ ಇಂದು ಚಾಲನೆ ನೀಡ್ತಾ ಇದ್ದೀವಿ. ಜೈ ವಿವೇಕ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಸುರೇಶ್ ಬಡಿಗೇರ್ ಅವರು, ಸ್ವಾಮಿ ವಿವೇಕಾನಂದರವರು ಯುವಕರಿಗೆ ಒಳ್ಳೆಯ ದಾರಿಯಲ್ಲಿ ನಡೆಯಲು ಅನೇಕ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ಇಂದಿನ ಯುವಕರಿಗೆ ಐಕಾನ್ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಮಾತನಾಡಿದ ಸಂಜಯ್ ಬಾಣದ್ ಅವರು, ಕಲಬುರಗಿ ನಗರದಲ್ಲಿ ಈ ಬಾರಿ ಅದ್ಧೂರಿಯಾಗಿ ಸ್ವಾಮಿ ವಿವೇಕಾನಂದರವರ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಜಯ್ ಬಾಣದ್, ಪ್ರವೀಣ್ ಪುಣೆ, ರಾಜು ಚೌಹಾಣ್, ದೇವೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲಬುರಗಿಯ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ನಿಮಿತ್ತ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲಬುರಗಿಯ ವತಿಯಿಂದ ದಿನಾಂಕ 12ನೇ ಜನವರಿ 2026ರಂದು ಕಲಬುರಗಿ ನಗರ ಮಟ್ಟದ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು.
ಯುವಕರಿಗೆ ಸ್ವಾಮಿ ವಿವೇಕಾನಂದರ ಜೀವನ, ದೃಷ್ಟಿ ಹಾಗೂ ಉಪದೇಶಗಳಿಂದ ಪ್ರೇರಣೆ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯು 2006ರಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಆಯೋಜಿಸುತ್ತಾ ಬಂದಿದೆ. ಈ ಮೆರವಣಿಗೆಯು ಬೆಳಗ್ಗೆ 9 ಗಂಟೆಗೆ ಗಂಜ್ ರಸ್ತೆ, ಬೊಂಬು ಬಜಾರ್ ಸಮೀಪದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರತಿಮೆಯಿಂದ ಆರಂಭಗೊಂಡು ಕಿರಾಣಾ ಬಜಾರ್, ಸೂಪರ್ ಮಾರ್ಕೆಟ್, ಚೌಕ್ ಪೊಲೀಸ್ ಠಾಣೆ, ಭಾಂಡೆ ಬಜಾರ್, ಜಗತ್ ವೃತ್ತ, ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ ಹಾಗೂ ಜಿಲ್ಲಾ ನ್ಯಾಯಾಲಯದ ಮೂಲಕ ಸಾಗುತ್ತಾ ಆನಂದ್ ಹೋಟೆಲ್ ಹಿಂಭಾಗದಲ್ಲಿನ ವಿಠಲ್ ನಗರದಲ್ಲಿ ಇರುವ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಸಮಾಪ್ತಿಯಾಯಿತು. ಪ್ರೊಫೆಸರ್ ನರೇಂದ್ರ ಬಡಶೇಷಿ, ಕಾಲೇಜಿನ ಪ್ರಾಂಶುಪಾಲರಾದ ಆಶಿಕ್ ರೆಡ್ಡಿ ಹಾಗೂ ಡಾಕ್ಟರ್ ಮೋಹನ್ ರಾಠೋಡ್ ಅವರು ಬೊಂಬು ಬಜಾರ್ ಸಮೀಪದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧ್ವಜ ಹಾರಿಸುವ ಮೂಲಕ ಈ ಮೆರವಣಿಗೆಗೆ ಚಾಲನೆ ನೀಡಿದರು. ಅಲಂಕರಿಸಲಾದ ವಾಹನದ ಮೇಲೆ ಪ್ರತಿಷ್ಠಾಪಿಸಲಾಗಿದ್ದ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ದೇಶಭಕ್ತಿ ಗೀತೆಗಳ ಧ್ವನಿಯ ವ್ಯವಸ್ಥೆಯೊಂದಿಗೆ ಮೆರವಣಿಗೆಯು ಸಾಗಿತು. ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಕ ಉಕ್ತಿಗಳು ಇರುವ ಫಲಕಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಹಾಗೂ ಘೋಷಣೆಗಳನ್ನು ಕೂಗಿದರು. ನಂತರ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಾಂಶುಪಾಲರಾದ ಆಶಿಕ್ ರೆಡ್ಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಹಲವಾರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾಲೇಜಿನ ನಿರ್ದೇಶಕ ಮಂಡಳಿಯ ಸದಸ್ಯರಾದ ಶಿವಲಿಂಗಪ್ಪ ರಾವೂರ್, ಲಕ್ಷ್ಮೀ ಪ್ರಸಾದ್ ಜಾಜಿ, ಗಿರೀಶ್ ಕುಮಾರ್ ನವಣಿ, ಶ್ರೀಧರ್ ಕುಲಕರ್ಣಿ ಹಾಗೂ ವೆಂಕಟೇಶ್ ಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ಮೋಹನ್ ರಾಠೋಡ್, ಅಜಯ್ ಕುಮಾರ್ ಶೆಟ್ಟಿ, ಸುದರ್ಶನ್ ಸ್ವಾಮಿ, ಬಸವರಾಜ್ ಹಿರೇಮಠ್, ಶರಣ್ ಚಾಂಗಲಿ, ರಾಜಶೇಖರ್ ಹವಾಲ್ದಾರ್, ಕೃಷ್ಣಕುಮಾರ್ ಕೆ, ಗುರುಪ್ರಸಾದ್, ಆಕಾಶ್, ಮಹೇಶ್ ದೇಶಪಾಂಡೆ, ಸಿದ್ರಾಮ್ ತುಳಸಿ, ಶ್ರೀರಂಗ ಎಂ, ಬಸಯ್ಯ ಸ್ವಾಮಿ, ರಾಜಶೇಖರ್ ವಾಡಿ, ಪ್ರಭಾ ಹೂಗಾರ್, ಮಿಸ್ ಶುಭಾ ಸಜ್ಜನ್, ಹೀನಾ ಖಾನ್, ಸ್ವಪ್ನ ಕುಮಾರಿ, ಕಿರಣ್ ಬಿ, ಬಂದನಾ ಚಟರ್ಜಿ, ಮಿಸ್ ಮುಷ್ಫೇರಾ ಕುಲ್ಸುಮ್, ತೌಸಿಫ್ ಅಂಜುಮ್, ಅಮರೇಶ್, ರಾಜೇಶ್ವರಿ, ನೀಲಮ್ಮ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಶ್ವಕ್ಕೆ ಶಾಂತಿ, ನೆಮ್ಮದಿ, ಪ್ರಗತಿ, ವೈಜ್ಞಾನಿಕತೆ ಕೊಡ್ತಕ್ಕಂಥ ಒಬ್ಬ ಯುವ ಶಕ್ತಿ ಅಂತಂದ್ರೆ ಕೇವಲ ಭಾರತ ಅಲ್ಲ, ಜಗತ್ತಿಗೆ ಆಶಾ ಕೇಳೋಗಿದ್ದ ಸ್ವಾಮಿ ವಿವೇಕಾನಂದರು. ಒಬ್ಬ ವ್ಯಕ್ತಿ ಒಂದು ಘಟನೆಯಿಂದ ನರೇಂದ್ರನಾಗಿ ವಿವೇಕಾನಂದ ಆಗ್ತಕ್ಕಂಥ ಪರಿವರ್ತನೆ ಆಧ್ಯಾತ್ಮಿಕ ಒಂದು ಕಾಣಿಸು. ವಿವೇಕಾನಂದ ಕಾಲೇಜ್, ಡಿಗ್ರಿ ಕಾಲೇಜು 2006ರಿಂದ ಸಾಂಪ್ರದಾಯಿಕವಾಗಿ, ಅರ್ಥಪೂರ್ಣವಾಗಿ, ನಿರಂತರವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಯುವ ಸಪ್ತಾಹವನ್ನ ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿ 163ನೇ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ. ಇದು ಒಂದು ರ್ಯಾಲಿ ಅಥವಾ ಇದೊಂದು ಪ್ರಭಾತ್ ಫೇರಿ ಅಂತ ಏನು ಹೇಳ್ತೀವಲ್ಲ, ಇದು ಕೇವಲ ಕಾಲೇಜಿಗೋಸ್ಕರ ಅಲ್ಲ, ಕಾಲೇಜಿನ ಮುಖಾಂತರ ಸ್ವಾಮಿ ವಿವೇಕಾನಂದರ ಸಂದೇಶ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥದ್ದು. ರಾಷ್ಟ್ರ ನಿರ್ಮಾಣ ಮಾಡುವುದರಲ್ಲಿ ಭಾರತ ವಿಶ್ವಕ್ಕೆ ಒಂದು ವಿಶ್ವ ಗುರು ಇದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಸಂದೇಶ ಏಳು ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲದಿರು. ನೀನು ದೇವರಲ್ಲಿ ನಂಬಿದ ಇದ್ದರೆ ನಾನು ಒಪ್ಪುತ್ತೀನಿ, ಆದ್ರೆ ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂತಂದ್ರೆ ನೀನು ಆಸ್ತಿಕ. ಸ್ವಯಂ ವಿಶ್ವಾಸ, ಸ್ವಯಂ ಪ್ರೇರಣೆ, ಇದು ಸ್ವಾಮಿ ವಿವೇಕಾನಂದ ಜಯಂತಿ. ಅರ್ಥಪೂರ್ಣವಾಗಿ ವಿವೇಕಾನಂದ ಕಾಲೇಜಿನ ಆಚರಣೆ ಮಾಡ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಶ್ರೀಯುತ ನವಣಿ ಚೇರ್ಮನ್ ಅವರು ಮತ್ತು ಪ್ರಾಂಶುಪಾಲರು, ಇಡೀ ಸಿಬ್ಬಂದಿಗಳ ಕೂಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅಂತಕ್ಕಂಥದ್ದು ಹೇಳಿ ತಮ್ಮೆಲ್ಲರಿಗೂ ಶುಭವಾಗಲಿ. ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. 2006ರಲ್ಲಿ ಸ್ಥಾಪಿತವಾದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರತಿ ವರ್ಷವೂ ಕೂಡ ಸ್ವಾಮಿ ವಿವೇಕಾನಂದ ಜಯಂತಿಯಂದು ಈ ಮೆರವಣಿಗೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬರ್ತಾ ಇದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲನೂ ಸ್ವಾಮಿ ವಿವೇಕಾನಂದ ಅವರ ಪ್ರೇರಣಾದಾಯಕ ಸಂದೇಶಗಳನ್ನು ಜನಸಾಮಾನ್ಯರುಗಳಲ್ಲಿ ಹಾಗೂ ಇದು ವಿಶೇಷವಾಗಿ ಯುವಕರಲ್ಲಿ ಹುರಿದುಂಬಿಸುವ ಸಲುವಾಗಿ, ಹರಡಿಸುವ ಸಲುವಾಗಿ ಈ ಮೆರವಣಿಗೆಯನ್ನು ವರ್ಷವಿಡೀ ನಾವು ವರ್ಷವೂ ಕೂಡ ಆಚರಿಸುತ್ತೇವೆ. ಅದೇ ಈ ಮೆರವಣಿಗೆಯನ್ನು MSI PU ಡಿಗ್ರಿ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ನರೇಂದ್ರ ಬಡಶೇಷಿ ಸರ್ ಅವರು ಚಾಲನೆ ನೀಡಿದ್ದಾರೆ. ಅದೇ ರೀತಿ ಇವತ್ತು ಪ್ರತಿ ವರ್ಷದಂತೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಈ ಮೆರವಣಿಗೆಯು ಬಂಬು ಬಜಾರ್ನಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಯಿಂದ ಆರಂಭಗೊಂಡು ಸೂಪರ್ ಮಾರ್ಕೆಟ್ ಮಾರ್ಗದಿಂದ ಜಗತ್ ವೃತ್ತ, SVP ವೃತ್ತ, ಜಿಲ್ಲಾ ನ್ಯಾಯಾಲಯ ವೃತ್ತದಿಂದ ಆನಂದ್ ಹೋಟೆಲಿಂದ ಕಾಲೇಜ್ ವರೆಗೂ ಸಾಗುತ್ತದೆ.
ಅದೇ ರೀತಿ ಈ ವಿಶೇಷ ದಿನದಂದು ನನ್ನ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಸ್ವಾಮಿ ವಿವೇಕಾನಂದ ಅವರ ಪ್ರೇರಣಾದಾಯಕ ಸಂದೇಶಗಳನ್ನು ಅನುಸರಿಸಿ ಶಕ್ತಿಶಾಲಿ ಹಾಗೂ ಜವಾಬ್ದಾರಿಯುತ ಭಾರತವನ್ನು ನಡೆಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಈ ಮೆರವಣಿಗೆಯನ್ನು ಆಯೋಜಿಸಲು ನಮಗೆ ಸದಾ ಬೆಂಬಲ ನೀಡುತ್ತಿರುವ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ಗೂ ನಾವು ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೂ ಈ ಮೆರವಣಿಗೆಯನ್ನು ಸಕ್ಸಸ್ ಆಗಿ ಹಾಗೂ ಈ ಮೆರವಣಿಗೆಯನ್ನು ಯಶಸ್ವಿಯಾಗಿ ಆಗಲು ಸಹಕರಿಸಿದ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೂ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ, ನನ್ನ ಮೀಡಿಯಾ ಮಾಧ್ಯಮ ಮಿತ್ರರಿಗೂ ನನ್ನ ತುಂಬೃದಯದ ಧನ್ಯವಾದಗಳು. ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ಈ ದಿನ ಸ್ವಾಮಿ ವಿವೇಕಾನಂದರ 163ನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ನಾವು ನಮ್ಮ ಕಾಲೇಜಿನ ವತಿಯಿಂದ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿರುವ ಹಾಗೆ ಸುಮಾರು 2006ರಿಂದ ಅಂದರೆ ನಮ್ಮ ಕಾಲೇಜು ಶುರುವಾದ ವರ್ಷದಿಂದ ಇಲ್ಲಿಯವರೆಗೂ ಈ ರ್ಯಾಲಿಯನ್ನು ಪ್ರಾರಂಭದಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಇವತ್ತಿನ ದಿನ ನಾವೆಲ್ಲರೂ ಸಹ ಕೂಡಿ ಸ್ವಾಮಿ ವಿವೇಕಾನಂದರ ಐಕ್ಯತೆ ಜಾಗೃತಿಯನ್ನು ಮೂಡಿಸುವ ಮೂಲಕ, ಘೋಷಣೆಗಳ ಮೂಲಕ ನಾವೆಲ್ಲರೂ ಹೇಳುತ್ತಾ ನಮ್ಮ ಕಾಲೇಜಿನವರೆಗೂ ರ್ಯಾಲಿಯನ್ನು ನಡೆಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಕಲಬುರಗಿ ನಗರದ ಹುಮ್ನಾಬಾದ್ ರಿಂಗ್ ರಸ್ತೆಯ ರಾಮೇಶ್ವರ ನಗರದಲ್ಲಿ ಇರುವ ಸಂಪತಿ ಶಿಕ್ಷಣ ಸಂಸ್ಥೆಯ ಸಂಪತಿ ಹಿರಿಯ ಪ್ರಾಥಮಿಕ ಶಾಲೆಯ 35ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಟ್ಯಾಲೆಂಟ್ ಫೆಸ್ಟ್ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಹುಮ್ನಾಬಾದ್ ರಿಂಗ್ ರಸ್ತೆಯ ರಾಮೇಶ್ವರ ನಗರದಲ್ಲಿ ಇರುವ ಸಂಪತಿ ಶಿಕ್ಷಣ ಸಂಸ್ಥೆಯ ಸಂಪತಿ ಹಿರಿಯ ಪ್ರಾಥಮಿಕ ಶಾಲೆಯ 35ನೇ ವರ್ಷದ ಟ್ಯಾಲೆಂಟ್ ಫೆಸ್ಟ್ ಅನ್ನ ಆಯೋಜಿಸಲಾಗಿತ್ತು. ಮಹಾದಾಸೋಹಿ ಶರಣಬಸವೇಶ್ವರ ಸಂಸ್ಥಾನದ ಆಡಳಿತ ಅಧಿಕಾರಿಗಳು ಹಾಗೂ ಕಲಬುರಗಿಯ ಸಮಾಜಮುಖಿ ವೈದ್ಯರಾದ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಅವರು ಈ ಟ್ಯಾಲೆಂಟ್ ಫೆಸ್ಟ್ ಅನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣಶ್ರೀ ಪ್ರಶಸ್ತಿ ಪುರಸ್ಕೃತ ಕಲಬುರಗಿಯ ಲೇಖಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ, ಕಲಬುರಗಿ ಮಹಾನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಪ್ರತಾಪ್ ಕಾಕಡೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಬಸವರಾಜ್ ಮುನ್ನಳ್ಳಿ, ಚೆನ್ನವೀರ ಲಿಂಗನವಾಡಿ, ಸುನಿಲ್ ಮುಚ್ಚಟ್ಟಿ, ಬಿಜೆಪಿಯ ಮುಖಂಡರಾದ ಶಾಂತಕುಮಾರ್ ದುದನಿ, ಕಲಬುರಗಿಯ ಗಣ್ಯ ವ್ಯಕ್ತಿಗಳಾದ ಸೋಮಶೇಖರ್ ಪಾಟೀಲ್ ತೇಗಲತಿಪ್ಪಿ, ಭವಾನಿನಗರ ಕಲಬುರಗಿಯ ಉದ್ದಿಮೆದಾರರಾದ ಹನುಮಂತ ಪೂಜಾರಿ, ಸಂಪತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸುನಿಲ್ ಕುಮಾರ್ ಸಕ್ಪಾಲ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅತಿಥಿ ಗಣ್ಯರು ಮಕ್ಕಳ ಪ್ರದರ್ಶನವನ್ನ ವೀಕ್ಷಿಸಿದರು. ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಸಕ್ಪಾಲ್, ಆನಂದ್ ಕುಮಾರ್ ಪೂಜಾರಿ, ರವಿ ಡೋಣಿ, ಅನಿಲ್ ಕುಮಾರ್ ಬಂಕೂರ್, ಸದಾಶಿವ ಬೆಟ್ಟಜೇವರ್ಗಿ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪರಮ ಪೂಜ್ಯ ವಿದ್ಯಾ ಭಂಡಾರಿ ಅಪ್ಪಾಜಿ ಅವರು ಎಷ್ಟು ಬ್ಯೂಟಿಫುಲ್ ವಿಷನ್ ಇದೆ ಏನಂತಂದ್ರೆ ನಾನು ಇವತ್ತು ನಿಮಗೆ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಟೀಚಿಂಗ್ ಅಂಡ್ ಲರ್ನಿಂಗ್ ನಾಟ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಲೈವ್ಲಿಹುಡ್ but also for the sake of welfare of others. Knowing or giving service to humanity is service to God. There is no religion, there is only service to humanity is service to God, which is known as philosophy of education ಅಂತ ಬಹಳ ಸುಂದರವಾಗಿ ಹೇಳಿದರು. ಅರ್ಥಾತ್ ಮನುಷ್ಯರ ಸೇವೆ ಹಾಗೂ ಮಕ್ಕಳ ಸೇವೆ ಅಂತಂದ್ರೆ ದೇವರ ಸೇವೆ. ಇದು ನಿಜವಾದ ಸೇವೆ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಸಂಪತಿ ಶಾಲೆನ ಸೆಕ್ರೆಟರಿ ಆದ ಸತ್ಪಾಲ್ ಸರ್ ಅವರು ಮಾಡ್ತಾ ಇದ್ದಾರೆ ಹಾಗೂ ಅವ್ರ ತಂಡದವರು ಮಾಡ್ತಾ ಇದ್ದಾರೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೀನಿ. ಅಪ್ಪಾಜಿ ಅವ್ರಿಗೆ ಮುದ್ದು ಮಕ್ಕಳೇ ಅಂತಂದ್ರೆ ಬಹಳ ಇಷ್ಟ. ಅವ್ರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಅಷ್ಟೇ ಶಿಕ್ಷಕರು ಅಂದ್ರೆ ಅಷ್ಟೇ ಗೌರವ. ಯಾಕಂತಂದ್ರೆ ನಮ್ಮ ಕಲಬುರಗಿ ನಾಡು ಅಂತಂದ್ರೆ ಶರಣರ ನಾಡು, ಗುರು ಶಿಷ್ಯ ಪರಂಪರಾ. ಗುರುಗಳಿಗೆ ಅಷ್ಟೇ ಗೌರವ, ಅಷ್ಟೇ ಸನ್ಮಾನ, ಮುದ್ದು ಮಕ್ಕಳಿಗೆ ಅಷ್ಟೇ ಪ್ರೀತಿ ಮತ್ತು ಅಷ್ಟೇ ಪ್ರೋತ್ಸಾಹ. ಅವರು ಬಹಳಷ್ಟು ಚೆನ್ನಾಗಿ ಒಂದು ಮಿಷನ್ ಬಂದಿದ್ದಾರೆ. ಏನಂತಂದ್ರೆ ಎಲ್ಲ ಮಕ್ಕಳಿಗೆ ಏನಂತ ಹೇಳ್ಕೊಡ್ಬೇಕಂತಂದ್ರೆ ಸ್ವತಂತ್ರವಾಗಿ ಓದಬೇಕು, ಸ್ವತಂತ್ರವಾಗಿ ಬರೆಯಬೇಕು, ಸ್ವತಂತ್ರವಾಗಿ ಮಾತನಾಡಬೇಕು, ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿದ್ರು. ಮುದ್ದು ಮಕ್ಕಳೇ, ತಾವು ಎಲ್ಲರೂ ಅಪ್ಪಾಜಿ ದಾರಿ ಮೇಲೆ ಅವರ ಸಿದ್ಧಾಂತಗಳು, ಅವರ ತತ್ವಗಳು, ಅವರ ಕಾರ್ಯಗಳು, ಅವರ ಮಾರ್ಗದರ್ಶನ ಮೇಲೆ ನಡೆದರೆ ನಮ್ಮ ಜೀವನ ಯಶಸ್ವಿ ಆಗುತ್ತೆ, ಪಾವನ ಆಗುತ್ತೆ ಅಂತ ನಾನು ಹೇಳಿ ಬಯಸ್ತೇನೆ. ಎಕ್ಸಿಬಿಷನ್ ಮತ್ತು ಮಕ್ಕಳದು ಶಿಕ್ಷಣ
ವಿದ್ಯಾಭ್ಯಾಸ ಮತ್ತು ಅವರ ಭಾಷೆ ಅವರು ತಿಳಿಸಿ ಹೇಳೋದು ಅರ್ಥ ಒಂದು 10ನೇ 12ನೇ ಸ್ಕೂಲ್ ಹುಡುಗರು ಹೇಳಕ್ ಬರಲ್ಲ ಆ ಟೈಪ್ ನಮಗೆಲ್ಲ ತಿಳಿಸಿ ಹೇಳಿದ್ರು ನಮ್ಮ ಡಾಕ್ಟರ್ ಸಾಹೇಬ್ರಿಗೆ ಅದೆಲ್ಲ ಬಂದಾಗ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬಂದು ನೋಡಿ ಈ ಹುಡುಗರದು ಎಷ್ಟು ಹುಷಾರಿ ಅದ, ಈ ಟೀಚರ್ಸ್ಗಳು ಎಷ್ಟು ಕಷ್ಟಪಡಿದ ಇವ್ರಿಗೆ ತಯಾರಿ ಮಾಡ್ಯಾರ ಅಂಬತ್ತು ಇವತ್ತಿನ ದಿನ ನಾವು ನೋಡ್ಕೊಂಡು ಇವತ್ತು ನಮ್ಮನಲ್ಲಿ ವಿಚಾರ ಮಾಡಕತ್ತೀವಿ. ಸಂಪತ್ತಿ ಸ್ಕೂಲ್ 35ನೇ ವರ್ಷದ್ದು ಚಾಲನೆ ಇದೆ. ಹಂಗೆ ವೇದಿಕೆ ಮ್ಯಾಗಿದ್ದ ಎಲ್ಲ ಅತಿಥಿ ಮಾನ್ಯರಿಗೆ ನಾನು ವತಿಯಿಂದ ಸಂಪತ್ತಿ ಸ್ಕೂಲ್ ವತಿಯಿಂದ ಕಾಕಡೆ ನಗರ ಕಾಕಡೆ ಚೌಕ್ ವತಿಯಿಂದ ನಮಸ್ಕಾರ ಮಾಡುತ್ತಾ ನಾನು ಪ್ರತಾಪ ಕಾಕಡೆ ಅಂತ ಮಾತಾಡೋದು. ಇವತ್ತಿನ ದಿನ ಅವು ಮಕ್ಕಳದು ಚಿತ್ರ ಎಲ್ಲ ನೋಡಿ ಅವ್ರು ಹೇಳೋದು ನೋಡಿ ಕಿಶಿಂದ ಇವತ್ತು ನಮ್ಮ ಭಾಗನಾಗ ಬಡು ಕಡು ಭಾಗನಾಗ ಅಂದ್ರ ಇಷ್ಟು ತಯಾರಿ ಆಗ್ತದ, ನಮ್ಮ ಭಾಗ ಇಷ್ಟು ಒಳ್ಳೆ ಆಗ್ತದ ಎಂಬುದು ನಮಗೆಲ್ಲ ಕನಸು ಕಂಡಿದ್ದಿಲ್ಲ ನಾವು. ಶಿಕ್ಷಣ ಸಂಸ್ಥೆ ನಾನು 10 ವರ್ಷದಿಂದ ನೋಡ್ತೀನಿ. ಭೀಮನಗರದಾಗ ಇದ್ದಾಗ ನಮ್ದು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ದೇವಲ್ಲ, ಹೆಲ್ತ್ ಕ್ಯಾಂಪ್ ಅವಾಗೆಲ್ಲ. ಅವತ್ತಿನ ಶಿಕ್ಷಣ ಸಂಸ್ಥೆಗೂ ಅವತ್ತಿನ ಸ್ಟ್ರೆಂತ್ಗೂ ಇವತ್ತು 2026ಕ್ಕೆ ನಾವು ಇದ್ದೇವೆ. ಈ 10 ವರ್ಷದೊಳಗೆ ಯಾವ ಲೆವೆಲಿಗೆ ಡೆವಲಪ್ ಮಾಡ್ಯಾರ ಸುನಿಲ್ ಸಕ್ಪಾಲ್ ಅವರು ಅಂತಂದ್ರೆ ಅದು ನಾವು ಪದದಾಗ ಹೇಳೋಕ್ಕಾಗಲ್ಲ. ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಬೆವರು ಸುರಿಸಿದ್ದಾರೆ. ಎಲ್ಲೆಲ್ಲ ಕಲಬುರಗಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆದಾಗ ಏನೇನು ಮಾಡ್ತಾರ ಅಂಥದ್ದೆಲ್ಲ ನಾವು ನಮ್ಮ ಭಾಗದಲ್ಲಿ ಅದು ಕನಸಾಗಿತ್ತು ಮಾಡೋದು. ಇವತ್ತು ಅಂಥ ಮಕ್ಕಳ ಬಳಿ ಪ್ರತಿಭೆ ಏನೇನದ, ಅವ್ರ ಬಳಿ ಟ್ಯಾಲೆಂಟ್ ಏನೇನದ, ಅದು ಒಳ್ಳೆ ಎಜುಕೇಷನ್ ಕೊಡಬೇಕು. ಅವ್ರ ಫೀಸ್ ಏನು ತೊಗೋತಾರೋ, ಏನು ಬಿಡ್ತಾರೋ, ಹ್ಯಾಂಗೆ ಮಾಡ್ತಾರೋ ಅವರಿಗೆ ಗೊತ್ತದದು. ಯಾಕಂದ್ರೆ ಭಾಳ ಕಡಿಮೆ ವೆಚ್ಚದಾಗ ಇಂಥ ಉತ್ಕೃಷ್ಟ ಅತ್ಯಂತ ಚಲೋ ಶಿಕ್ಷಣ ಕೊಟ್ಟು ಮಕ್ಕಳದೊಂದು ಇದು ಭವಿಷ್ಯ ಬೆಳಗಲಿ ಅಂತೇಳಿ ಇಂಥ ಶ್ರಮ ಆಗ್ತಾ ಇದ್ದಾರ. ಅವ್ರ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ. ಇವತ್ತು ಅದ್ಭುತವಾಗಿ ಪ್ರೆಸೆಂಟೇಷನ್ ಕೊಟ್ಟಂಥ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಅವಕಾಶ ಕೊಡುವಂಥ ಶಿಕ್ಷಣ ಸಂಸ್ಥೆಯವರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಆಗಿದೆ ವಿವೇಕಾನಂದ ಸ್ವಾಮೀಜಿಯವರ ಒಂದು ಜನ್ಮದಿನದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೋರುತ್ತಾ, ಇವತ್ತು ಮಕ್ಕಳು ನಮ್ಮ ಡಾಕ್ಟರ್ ಸಾಹೇಬರು ಬಹಳ ಚಲೋ ಹೇಳಿದ್ರು. ಅಪ್ಪವರು ಕಾಯಕ ಮತ್ತು ದಾಸೋಹ ಸೂತ್ರಗಳಿಗೆ ಏನೇನು ಬರೆದಿದ್ದಾರೆ, ಮಕ್ಕಳು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಅವರು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಹೇಳೋದಿಲ್ಲ. ಮಕ್ಕಳು ಮೊಬೈಲ್ ಬಳಸೋದು ಕಡಿಮೆ ಮಾಡ್ರಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಮೊಬೈಲ್ ಬೇಕಾಗ್ತದೆ ಅಷ್ಟೇ ತಗೋರಿ. ಯಾಕಂದ್ರೆ ನನ್ನ ಮಕ್ಕಳು ಶರಣಬಸವೇಶ್ವರ ಸಂಸ್ಥಾನದ ಆಶೀರ್ವಾದದಿಂದ ಪೂಜಾ ಅಮ್ಮಾಜಿಯವರು ಮತ್ತು ಅಪ್ಪಾಜಿಯವರು ದೇಶಮುಖ ಅವರ ಆಶೀರ್ವಾದದಿಂದ ಅಲ್ಲೇ ಅಪ್ಪ CBSE ಓದ್ತಾರೆ 3 ಮಕ್ಕಳು. ಆದ್ರೆ ಮೊಬೈಲ್ ಬಿಡ್ರಿ ಅಂದ್ರೆ ಅವ್ರನ್ನೂ ಜನ ಬಿಡೋದಿಲ್ಲ, 1 ತಾಸರೇ ಮೊಬೈಲ್ ಹಿಡಿತಾರೆ. ಅವ್ರಿಗೆ ಬಹಳಷ್ಟು ಕಂಟ್ರೋಲ್ ಮಾಡ್ತಾ ಇದ್ರಿ ಮಕ್ಕಳಿಗೆ. ತಾವು ಕೂಡ ತಮ್ಮ ಮಕ್ಕಳಿಗೆ ಮೊಬೈಲ್ ಹೆಚ್ಚು ಕೊಡ್ಬೇಡ್ರಿ. ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕಾಗಿರ್ತದೆ ಅಷ್ಟು ಗೂಗಲ್ಗೆ ಏನು ಸರ್ಚ್ ಮಾಡಕ್ ಬೇಕಾಗ್ತದೆ ಅಷ್ಟು ಕೊಡ್ರಿ. ಹೆಚ್ಚಿನ ವಿದ್ಯಾಭ್ಯಾಸ ಅವ್ರು ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಸಂಪತ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಡಾಕ್ಟರ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಒಳ್ಳೊಳ್ಳೆ ಜಡ್ಸ್ ಆಗಲಿ ಮತ್ತು KS IAS ಅಫ್ಸರ್ ಮಾಡ್ತಕ್ಕಂಥ ಹೊಣೆ ನಿಮ್ಮೆಲ್ಲರ ಮೇಲಿದೆ. ಮತ್ತು ಒಳ್ಳೆ ಶಿಕ್ಷಕರು ಈ ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಇವತ್ತೇನು ಒಂದು ಫನ್ ಫೆಸ್ಟ್ ನಾವು ಅರೇಂಜ್ ಮಾಡಿರಿ, ಆ ಒಂದು ಫನ್ ಫೆಸ್ಟ್ದಲ್ಲಿ ಭಾಗವಹಿಸಿ ನಾವು ಮಕ್ಕಳ ಒಂದು ಉತ್ಸುಕತೆ ನೋಡಿದಾಗ ನಾವು ಪ್ರತಿಷ್ಠಿತವಾದ ಸಂಸ್ಥೆಗಳು SBR, ಚಂದ್ರಕಾಂತ್ ಪಾಟೀಲ್ ಅಂತ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ಸಂಸ್ಕಾರ, ಅಂತ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ಒಂದು ಶಿಕ್ಷಣ ನಮ್ಮ ಭಾಗದಲ್ಲಿ ನಮ್ಮ ಕಾಕಡೆ ಮಾಲಕರು ಹೇಳ್ತಿರ್ತಾರೆ ನಮ್ಮ ಭಾಗ ಗರೀಬ್ ಮಾಲಕರು ಇವತ್ತು ಚಾಲೆಂಜ್ ಕೊಟ್ಟು ಹೇಳ್ತಾ ಇದ್ದಾರೆ, ನಮ್ಮ ಭಾಗ ಗರೀಬಿಲ್ಲ, ನಮ್ಮ ಭಾಗ ಮನುಷ್ಯನಿಂದ ಬಹಳ ಶ್ರೀಮಂತವಾದ ಭಾಗ ಇದೆ. ಆ ಭಾಗದಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ನೋಡಿದ್ರೆ ನಿಮಗೆಲ್ಲ ಗುರ್ತಾಗುತ್ತೆ. ನಮ್ಮ ಮಕ್ಕಳ ಪ್ರತಿಭೆ ಬಹಳಷ್ಟಿದೆ. ಇವತ್ತು ನಾ ಭಾಳ ವಿಶೇಷ ಅನ್ನಿಸ್ತು ನಂಗೆ. ರಾಷ್ಟ್ರ ಪುರುಷರದಾಗಿರ್ಬೋದು, ರಾಜ್ಯ ಪುರುಷರದಾಗಿರ್ಬೋದು, ಕ್ರಿಕೆಟರ್ಸ್ ಇರ್ಬೋದು, ಅನೇಕ ತಾವು ಸಾಧನೆಗಳನ್ನು ಮಾಡಿ ತೋರಿಸಿದ್ದಾರೆ. ನಿಸರ್ಗದ ಇರ್ಬೋದು, ಗುಡ್ಡಗಾಡದಿರ್ಬೋದು, ಇವೆಲ್ಲ ನೋಡಿದರೆ ನನಗನಿಸುತ್ತದೆ ಈ ಭಾರತ ದೇಶದ ಮುಂದಿನ ಪ್ರಜೆಗಳಲ್ಲಿ ನೀವು ಕೂಡ ಅಂಬೇಡ್ಕರ್ ಇರ್ಬೋದು, ಅಬ್ದುಲ್ ಕಲಾಂಜಿ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಯಾವುದೇ ಪಾತ್ರದಲ್ಲಿ ತಾವೆಲ್ಲರೂ ಇರ್ತೀರಿ ಅಂತ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವ್ವಾಜಿ ಅವರಿಗೆ ಕರೆಸಬೇಕು ಅಂಥೇಳಿ ಒಂದು ತಿಂಗಳು ಹಿಡ್ದ ನಮ್ದೊಂದು ಭಾಳ ಒಂದು ದೊಡ್ಡ ಆಸೆ ಇತ್ತು. ಅದಕ್ಕೆ ಯಾಕೆ ಅವ್ವಾಜಿ ಅವರು ಅಂತಂದ್ರೆ, ಅವ್ವಾಜಿ ಅವರು ಒಂದು ದೊಡ್ಡ ಲಕ್ಷ್ಮಿ ಮತ್ತು ಸರಸ್ವತಿ ಎರಡೂ ಒಳಗೊಂಡಿರ್ತಕ್ಕಂಥ ಒಂದು ಶಕ್ತಿ ದ್ರಾಕ್ಷಾಯಣಿ ಅವರ ಬಳಿ ನನಗೆ ಕಾಣಿಸ್ತದ. ಅವರ ಬಳಿ ಇರ್ತಕ್ಕಂಥ ಒಂದು ಮೃದುತ್ವ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅವ್ವಾಜಿ ಅವರಿಗೆ ನೋಡೋದು ಅಂದ್ರೆ
ನನ್ನ ಮಕ್ಕಳ ಅಡ್ಮಿಷನ್ ಸಲುವಾಗಿ ನಾ ಹೋಗಿದ್ದೆ ಅವ್ವಾಜಿ ಅವ್ರ ಬಳಿ ನನ್ನ ಮಕ್ಕಳ ಅಡ್ಮಿಷನ್ಗೆ ಹೋದಾಗ ನೀವು ಏನು ಮಾಡ್ತೀರಿ ಅಂದಾಗ ನಮ್ದು ಹಿಂಗೊಂದು ಸ್ಕೂಲ್ ಅದ ರೀ, ನಾವೊಂದು 25 ವರ್ಷ ನಡೆದು ಫ್ರೀ ಆಫ್ ಕಾಸ್ಟ್ ನಾವು ಇಲ್ಲಿ ಶಾಲೆ ನಡೆಸ್ತಾ ಇದ್ದೇವೆ ಅವ್ವಾಜಿ ಅವರೇ. ಈಗ ಇದು ನಾವು ಹಿಂಗೆ ಈ ಭಾಗದ ಭಾಳ ಕಡು ಬಡವರದ ಅಂದಾಗ ಎಲ್ಲರೂ ಕರೆದಾಗ ಅವ್ರು ಬರೋದೇ ಭಾಳ ದೊಡ್ಡದಿರ್ತದೆ ಅಂತರ್ದಾಗ ಅವ್ವಾಜಿ ಅವರೇ ಅಂದಿದ್ರು, ನಿಮ್ಮ ಶಾಲೆಗೆ ಒಂದು ಸಾರಿ ನಾನು ಬರ್ತೀನಿ ಅಂತ ಹೇಳಿ. ನಿಮ್ಮ ಪಾದ ಈ ಶಾಲೆಗೆ ಬೀಳ್ತಾವ ಅಂದ್ರೆ ಅದಕ್ಕೊಂದು ದೊಡ್ಡ, ಯಾಕಂದ್ರೆ ಇಡೀ ಒಂದು ದೇಶದಲ್ಲಿ ಒಂದು ನಮ್ಮ ಕಲಬುರಗಿಯ ಕೀರ್ತಿ ಏನಾದರೂ ಶಿಕ್ಷಣದಲ್ಲಿ ಇತ್ತು ಅಂದ್ರೆ ಅದು ಶರಣಬಸವೇಶ್ವರ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ಸೊಸೈಟಿ. ಆ ಸೊಸೈಟಿ ಅವ್ವಾಜಿ ಅವರೇ ಕೊಟ್ಟು ಕಳಿಸಿರ್ತಕ್ಕಂಥ ಆ ಒಂದು ಶರಣ ಸಂಸ್ಥಾನದ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಲ್ಲಂ ಪ್ರಭು ದೇಶಮುಖ್ ಅವರಿಗೆ ಇದೊಂದು ಸಾರಿ ನೀವು ಅವರಿಗೆ ಕರ್ಕೊಂಡು ಹೋಗ್ರಿ, ಅವ್ರ ಪಾದ ಈ ಒಂದು ಸಂಸ್ಥೆಗೆ ಬೀಳಿ ಅಂತೇಳಿ ಅವ್ವಾಜಿ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಅಲ್ಲಂ ಪ್ರಭು ಸರ್ ಅವರು ಶರಣ ಸಂಸ್ಥಾನದಿಂದ ಈ ನಮ್ಮ ಶಾಲೆಗೆ ಕಾಲಿಟ್ಟಿದ್ದು ನಮ್ಮ ಶಾಲೆ ಬಹಳ ಅತಿ ಏನೇ ಒಂದು ನಮ್ಮದು ಒಂದು ಏನೇ ಒಂದು ಕೆಟ್ಟ ಒಂದು ಕೆಲಸ ಏನಾದ್ರೂ ಇಲ್ಲಿ ಏನಾದ್ರು ಇತ್ತು ಅಂದ್ರೆ ಅದು ಎಲ್ಲ ತೊಳೆದು ಹೋಯ್ತು ಇವತ್ತಿನ ದಿವಸದಾಗ. ಅವ್ರ ಪಾದ ನಿಂತ ನಮ್ಮ ಶಾಲೆ ಇವತ್ತ ಪಾವನವಾಯ್ತು ಅಂತ ನನಗೆ ಅನಿಸ್ತದ. ನಾವು ನೋಡ್ಕೋತೀರಂದ್ರೆ 2 ರೂಮ್ ನಂದು ಹಿಡ್ಕೊಂಡು ಸುನೀಲ್ ಮಾಡ್ಕೊತ ಬಂದಿದ್ದೋ ಈ ಸ್ಕೂಲ್. ಅವ್ರ ಅಣ್ಣವ್ರಾದ್ಮೇಲೆ ಅದಕ್ಕೆ ಒಂದು ಛಲ. ಈ ವಯಸ್ಸೊಳಗ ನಾವು ಯಾರಾದರೂ ದೊಡ್ಡವ್ರ ಸಂಸ್ಥೆ ಮಾಡ್ಬೋದು, ದೊಡ್ಡ ಸಂಸ್ಥೆ ಇದ್ದವ್ರು ದೊಡ್ಡ ಪಾಲಿಟಿಷಿಯನ್ ಆಗಲಿ, ದೊಡ್ಡ ರೊಕ್ಕ ಇದ್ದವ್ರು ಸ್ಕೂಲ್ ನಡೆಸ್ಬೋದು. ಬಟ್ ಅವ್ರ ವಯಸ್ಸದಾಗ ಈ ಥರ ಈ ಏರಿಯಾದಾಗ ಈ ಒಳ್ಳೆ ಸುಸಜ್ಜಿತ ಸಂಸ್ಕೃತ ಉಳ್ಳಂಥ ಸ್ಕೂಲ್ ಮಾಡಿದಾರೆ ಅಂತಂದ್ರೆ ನಮಗೆ ಭಾಳ ಹೆಮ್ಮೆ ಅದ. 15 ವರ್ಷ ಹಿಡಿದು ನಮ್ಮ ಜೊತೆ ಇದ್ದು ಇನ್ನೂ ಅದಕ್ಕೆ ಭಾಳ ಮುಂದೆ ತೊಗೊಂಡ್ರಂತ ಭಾಳ ಹೆಮ್ಮೆ ಅದ. ಇವತ್ತು ನಾಳೆ ನೀವೆಲ್ಲ ನೋಡ್ತೀರಿ ಹುಡುಗರು ಈ ವಯಸ್ಸಿನವ್ರು ಎಲ್ಲ ಹೇಗೆ ಆಗ್ತಾ ಇದ್ದಾರೆ, ಚಲೋ ಅದಕ್ಕೆ ಎಲ್ಲಿಗೆ ಹೋಗ್ತಾ ಇದಾರೆ, ಖರಾಬ್ ಅದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದಾರಂತ. ಅದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದ. ನಮ್ಮ ಜೊತೆ ಇದ್ದವರು ಈ ಥರ ಇದ್ರೊಳಗೆ ನೀವೆಲ್ಲರೂ ಹಿರಿಯರು 1 2 3 ಮಂದಿ ಮಾತಾಡಿದ್ರಿ ಎಲ್ಲ. ಇಲ್ಲಿ ಪ್ರತಾಪವನ್ನು ಯಾವಾಗಲೂ ಹೇಳ್ತಾರೆ ಕಾಕೋರು, ಗರೀಬ್ರ ಏರಿಯಾ ಅದಂತ. ಇದು ಗರೀಬ್ರಲ್ಲ, ಎಲ್ಲಕ್ಕಿನ್ನ ಹೃದಯವಂತ ಶ್ರೀಮಂತ ಇರುವಂಥ ಏರಿಯಾ, ಹೃದಯಲಿಂತ ಎಲ್ಲರಿಂದ. ಈ ಹುಡುಗರು ಎಲ್ಲಿನೂ ಹೋಗ್ತಾರೆ. ನೀವು ಇವತ್ತಿನ ದಿವಸ ನೋಡ್ಬೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಏನಿದ್ರು ಸ್ಟೇಷನಲ್ಲಿ ಚಹಾ ಮಾರ್ತಿದ್ರು, ಇವತ್ತಿನ ದಿವಸ ಏನದಾರ ಪ್ರಧಾನಮಂತ್ರಿ ಅದಾರ. ಅದಕ್ಕೆ ನೀವು ಯಾರೂ ಗರೀಬ್ರಲ್ಲ, ನೀವು ಎಲ್ಲರಿಗಿಂತ ಶ್ರೀಮಂತ ಇದ್ದ ಹುಡುಗರು ಅಂದ್ರೆ ಈ ಸ್ಕೂಲ್ನಾಗ ಓದ್ತಾರಂತ ನಾನು ಹೇಳ್ತೀನಿ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದ. ಅದಕ್ಕೆ ನಾನು ರವಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ, ಅನಿಲ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಭಾಳ ವರ್ಷ ಹಿಡ್ಕೊಂಡು ಸುನೀಲ್ಗೆ ಬೆನ್ನಲ್ಬಾಬಿ ನೀವೆಲ್ಲರೂ ಏನು ಕೆಲಸ ಮಾಡ್ತೀರಿ ಈ ಸಂಸ್ಥೆಗೆ. ಯಾವಾಗಲೂ ನಾವು ಹಿಂದಿನ ಹಿಡಿದು ಇದ್ದೀವಿ ಸುನೀಲ್ ಜೊತೆ, ಯಾವಾಗಲೂ ಅವನಿಗೆ ಬೆನ್ನಲ್ಗಾಗಿ ಯಾವಾಗಲೂ ಏನು ಬಂದಾಗಲೂ ನಿಮ್ಮ ಜೊತೆ ಇರುತ್ತಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.